ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್. ಫ್ರೆಂಡ್ಸ್, ಇವತ್ತು ವೆಜಿಟೇಬಲ್ನ ಬಳಸ್ಕೊಂಡು ವೆಜಿಟೇಬಲ್ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ವೆಜಿಟೇಬಲ್ನ ಬಳಸಿ ಉಪ್ಪಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ನೋಡಿ, ನಾನು ಈ ವೆಜಿಟೇಬಲ್ ಉಪ್ಪಿಟ್ಟಿಗೆ ಏನೇನು ಬೇಕು ಅಂತ ಹೇಳ್ತೀನಿ. 2 ಈರುಳ್ಳಿ, 2 ಮೆಣಸಿನ್ಕಾಯಿ, ಸ್ವಲ್ಪ ಬೀನ್ಸು, ಕ್ಯಾರೆಟು, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ, 1 ಟೊಮೊಟೊ ತೊಗೊಂಡಿದ್ದೀನಿ, ಮತ್ತು 1 ಗ್ಲಾಸ್ ಬನ್ಸಿ ರವೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಯಾವ ರವೆಲಾದರೂ ಬೇಕಾದರೆ ಮಾಡಿ, ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ. ಮೊದಲಿಗೆ ನೀವು ಒಲೆ ಹಚ್ಕೊಂಡು ಬಾಣಲಿ ಇಟ್ಕೊಡಿ, 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಈಗ ರವೆನ 1-2 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಲೋ ಫ್ಲೇಮಲ್ಲಿ. ನೋಡಿ, ತುಪ್ಪದೆಲ್ಲಾರ ಹುರ್ಕೊಳ್ಳಿ, ಎಣ್ಣೆಲಾರ ಹುರ್ಕೊಳ್ಳಿ, ನಿಮಗೆ ಯಾವುದು ಇದೆ ನಿಮ್ಮ ಮನೇಲಿ ಅದಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಹುರಿದಾಯಿತು. ಇವಾಗ ಸಪ್ರೇಟ್ ತೆಗೆದಿಟ್ಕೊಂಬಿಡೋಣ. ಚೆನ್ನಾಗಿ ಹುರಿದಾಗಿದೆ, ಸ್ಮೆಲ್ ಬರ್ತಾಯಿದೆ, ಗಮ್ಮ ಅಂತ ಬರ್ತಾಯಿದೆ. ನೆಕ್ಸ್ಟ್ ಅದೇ ಬಾಣಲಿಗೆ ನೀವು 4-5 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಯಾಕಂದರೆ ಉಪ್ಪಿಟ್ಟಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದ್ರೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ. ಕಡಲೆಬೇಳೆ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಯಿತು. ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿದ ನಂತರ ನೀವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉಪ್ಪಿಟ್ಟಿಗೆ ಸ್ವಲ್ಪ ಈರುಳ್ಳಿ ಒಂದು ಎಕ್ಸ್ಟ್ರಾ ಹಾಕಿದ್ರೆ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ, 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದಾದ ನಂತರ ನೀವು ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಫ್ರೈ ಆಗ್ತಾಯಿದೆ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಮೆಣಸಿನ್ಕಾಯಿ ಕೂಡ ಫ್ರೈ ಆಗಿದೆ. ಈ ರೀತಿ ಮಾಡ್ಕೊಳ್ಳಿ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಪ್ಲೈನ್ ಉಪ್ಪಿಟ್ಟು ಮಾಡೋದ್ರಿಂದ ಯಾರೂ ತಿನ್ನಲ್ಲ. ಹಾಗಾಗಿ ವೆಜಿಟೇಬಲ್ಸ್ ಇರಿಸಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸು, ಕ್ಯಾರೆಟ್ ಹಾಕ್ಕೊತೀನಿ. ನೀಟಾಗಿ ಅದು ಕೂಡ ಫ್ರೈ ಮಾಡ್ಕೊತೀನಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ. ತರಕಾರಿ ಮತ್ತು ಈರುಳ್ಳಿಗೆಲ್ಲ ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು ಕೂಡ. ಚೆನ್ನಾಗಿ 5 ನಿಮಿಷ ಫ್ರೈ ಮಾಡಿಬಿಟ್ಟು ಇವಾಗ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋ 1 ಟೊಮೊಟೊ ಹಾಕ್ಕೊಳ್ಳಿ. ಮೀಡಿಯಮ್ ಗಾತ್ರದ್ದು ಟೊಮೊಟೊ ಜಾಸ್ತಿ ಹಾಕ್ಕೊಬೇಡಿ, ಹುಳಿ ಬಂದುಬಿಡುತ್ತೆ ತುಂಬ ಉಪ್ಪಿಟ್ಟು. ನೋಡಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದೆ. ಇವಾಗ ನೀವು ಎಷ್ಟು ರವೆ ತೊಗೊಂಡಿದ್ದೀರಾ ಅದಕ್ಕೆ ಡಬಲ್ಲು ನೀವು ನೀರು ಹಾಕೋಬೇಕಾಗುತ್ತೆ. ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ. ಹಾಗಾಗಿ 1 ಗ್ಲಾಸು ರವೆಗೆ ನಾನು 3 ಗ್ಲಾಸ್ ನೀರು ಹಾಕ್ಕೋತೀನಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಫ್ರೈ ಆಯಿತು. ಇವಾಗ ನೀರು ಹಾಕ್ಕೊಳ್ಳೋಣ. ನೋಡಿ, 1 ಗ್ಲಾಸ್ ರವೆಗೆ ನಾನು 3 ಗ್ಲಾಸು ನೀರು ಹಾಕ್ಕೊತೀನಿ, ಬನ್ಸಿ ರವೆ. ಹಾಗಾಗಿ ನೀವು ಚಿರೋಟಿ ರವೆ ತೊಗೊಂಡಿದ್ರೆ 1 ಗ್ಲಾಸು ರವೆಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ, ಸರಿ ಹೋಗ್ಬಿಡುತ್ತೆ. ಬಟ್ ಈ ರವೆ ಬೇಯಬೇಕು, ಹಾಗಾಗಿ ನಾನು 1 ಗ್ಲಾಸ್ ಹೆಚ್ಚಿಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡಿ, ಕುದಿಯೋಕ್ಕೆ ಬಿಡಿ. ಇವಾಗಲೇ ನೀವು ಸಾಲ್ಟೆಲ್ಲ ಚೆಕ್ ಮಾಡ್ಕೊಬಿಡಿ ಫ್ರೆಂಡ್ಸ್. ನೋಡಿ, ನೀಟಾಗಿ ಮಿಕ್ಸ್ ಕೊಟ್ಟು ಸಾಲ್ಟ್ ನನಗೆ ಆಲ್ರೆಡಿ ಕರೆಕ್ಟಾಗಿ ಹಾಕ್ಬಿಟ್ಟಿದ್ದೀನಿ, ಹಾಗಾಗಿ ಹಾಕ್ಕೊಂಡಿಲ್ಲ. ನೀವು ಚೆಕ್ ಮಾಡ್ಕೊಂಡು ಒಂದು ಸಲ ಹಾಕ್ಕೊಳ್ಳಿ. ಕುದೀತಾ ಇದೆ. ಇವಾಗ ನೀವು ರವೆ ಹಾಕೋಬೇಕಾಗುತ್ತೆ. ನೋಡಿ, ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪಿದ್ರೆ ಅದು ಕೂಡ ಕಟ್ ಮಾಡಾಕೊಳ್ಳಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡಿ. ಇವಾಗ ರವೆನ ಸ್ವಲ್ಪ ಹಾಕ್ಕೊಂಡು ನೀವು ನೀಟಾಗಿ ಮಿಕ್ಸ್ ಕೊಡಿ. ನೋಡಿ, ಈ ರೀತಿ ಮಿಕ್ಸ್ ಕೊಟ್ಟು ಸ್ವಲ್ಪ ಲೈಟಾಗಿ ನೀರಿರೋ ಹಾಗೇ ಮುಚ್ಚಿಟ್ಬಿಡಿ ಲೋ ಫ್ಲೇಮಲ್ಲಿ. ರೆಡಿಯಾಗಿದೆ ನೋಡಿ, ರೆಡಿ ಟು ಹೀಟ್ ವೆಜಿಟೇಬಲ್ ಉಪ್ಪಿಟ್ಟು ಫ್ರೆಂಡ್ಸ್. ಸೂಪರಾಗಿ ಬಂದಿದೆ ನೋಡಿ. ಈಗ ಜಸ್ಟ್ ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊತೀನಿ. ರೆಡಿ ಟು ಈಟ್ ವೆಜಿಟೇಬಲ್ ಉಪ್ಪಿಟ್ಟು. ಥ್ಯಾಂಕ್ ಯು ಫ್ರೆಂಡ್ಸ್.